ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ ಕಸ ಎರಚುವವರ ಮನೆ ಮುಂದೆ ತ್ಯಾಜ್ಯ ತಂದು ಸುರಿಯುವ ಅಭಿಯಾನಕ್ಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಚಾಲನೆಯನ್ನು ಕೊಟ್ಟಿದೆ. ಮಾರ್ಷಲ್ಗಳು ಚಿತ್ರೀಕರಿಸಿದ ವಿಡಿಯೋಗಳ ಆಧಾರದಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತೆ. ನಗರದ 198 ವಾರ್ಡ್ನಲ್ಲಿ ಪ್ರತಿ ವಾರ್ಡ್ಗೆ ಒಂದು ಮನೆಯಂತೆ 198 ಮನೆಗಳ ಮುಂದೆ ಕಸ ಸುರಿದು ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಮನೆ ಮುಂದೆ ಬಂದ ಆಟೋಗಳಿಗೆ ಕಸ ನೀಡದೆ ರಸ್ತೆ ಬದಿ ಎಸೆಯುವಂತ ಜನರು ಸಿಕ್ಕಾಪಟ್ಟೆ ಇದ್ದಾರೆ. ಜಿಬಿಎಗೆ ಟಾರ್ಗೆಟ್ ಆಗ್ತಾ ಇದ್ದಾರೆ. ಇವರು ಟಾರ್ಗೆಟ್ ಆಗಲಿದ್ದಾರೆ ಮುಂದೆ ಕೂಡ. ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಚ್ಚರಿಕೆಯನ್ನು ನೀಡಿ ದಂಡ ಕಟ್ಟಿಸಿಕೊಂಡ ಬಳಿಕವೇ ಮನೆ ಮುಂದಿನ ಕಸವನ್ನು ತೆರವು ಮಾಡಲಿದೆ. ಹಾಗೆಯೇ 1,000ದಿಂದ 10,000 ರೂಪಾಯಿವರೆಗೆ ದಂಡವನ್ನು ವಿಧಿಸಲಾಗುತ್ತೆ. ನದಿ ಡ್ರೈನೇಜ್ಗಳಲ್ಲಿ ಕಸ ಬಿಸಾಡುವವರು ಟಾರ್ಗೆಟ್ನಲ್ಲಿ ಇರಲಿದ್ದಾರೆ ಅಂತ BW ಒಂದು ಕಡೆಯಲ್ಲಿ ಇಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ. ಕುಟುಂಬ ಸೌಕರ್ಯ ಇವ್ರು ಕಷ ಆಗ್ತಾರೆ ಅಂದ್ರೆ ಇವ್ರು ನರಮನುಷ್ಯರೇ ಅಲ್ಲ, ಎಲ್ಲ ಎಜುಕೇಟೆಡ್ಸೇ, ಎಲ್ಲ ಬಿಗಳು ಮಾಡ್ಬಿಟ್ಟು ಸಾಫ್ಟ್ವೇರ್ ಆಗಿರೋರು ಮಾಡೋದು. ಎಜುಕೇಟೆಡ್ಸ್ ಮಾಡೋ ಕೆಲಸಕ್ಕೆ ನಮ್ಮ ಅನ್ಎಜುಕೇಟೆಡ್ ಅವರು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೆಂಗೆ ಬೆಂಗಳೂರಲ್ಲಿ ಜಾರಿ ತರಬಹುದು? ಬೆಸ್ಟ್ ಕಾರ್ಯಕ್ರಮ ಸರ್. ಯಾರ ಮನೆ ಯಾವ ತಗೊಂಬಂದು ಕಸ ಹಾಕ್ತಾನೆ ಅವನ ಮನೆ ಮುಂದೆ ಸುರಿದು ಈ ರದ್ದಂತ ಮಾಡಿದ್ರೆ ಅವ್ರಿಗೂ ಒಂದು ಮನಸ್ಸಲ್ಲಿ ಬರ್ತದೆ, ಈ ಥರ ಮಾಡಬಾರ್ದು, ತಪ್ಪು ಕೆಲಸ ನಾವು ಮಾಡ್ತಾ ಇರ್ತೀವಿ. ತಪ್ಪು ಅಂತ ಗೊತ್ತಿದ್ದು ಮಾಡ್ತಾ ಇದ್ದಾರೆ ಮೂರ್ಖರು. ಆ ಮೂರ್ಖರಿಗೆ ಸರಿಯಾದ ಪಾಠ ಕಲಿಸ್ಬೇಕಾದ್ರೆ ನಮ್ಮ DK ಶಿವಕುಮಾರ್ ಅವರು ಮಾಡಿರೋದೇ ಎಕ್ಸಲೆಂಟ್ ಆಗಿದೆ. ಮಾಡಿ ಸರ್ ಈ ಪ್ರೋಗ್ರಾಮ್. ನಿಮಗೊಂದು ಅಡಿಷನಲ್ ಮಾಡರ್ನ್ ಕೆಲಸ ಬಿತ್ತು ಮಾಡ್ಬೇಕು ಸರ್. ಏನು ಇವ್ರು ಮಾಡೋ ತಪ್ಪಿಗೆ ನೀವು ಅಡಿಷನಲ್ ಕೆಲಸ ಏನು ಮಾಡ್ತೀರಾ ಮಾಡಿ ಬುದ್ಧಿ ಕಲಿಸ್ಬೇಕು. ಸಾರ್ವಜನಿಕರಿಗೆ ಏನು ಹೇಳ್ತೀರಿ ಸರ್? ಸಾರ್ವಜನಿಕರಿಗೆ ಎಲ್ಲ ಬುದ್ಧಿ ಕಲ್ತ್ಕೊಡ್ರಪ್ಪ, ಸರಿಯಾಗಿದೆ, ಬಂದಾಗ ಕೋಆಪರೇಟ್ ಮಾಡ್ರಿ. ನಮ್ಮ ಕಾರ್ಪೊರೇಷನ್ ಅವ್ರು ಬಂದಾಗ ಅವ್ರಿಗೆಲ್ಲ ಸಹಕರಿಸಿ ಅವ್ರ ಮನೆ ಕಸನ 2 ಭಾಗ ಮಾಡಿ ಬರ್ತದಲ್ಲ, ಬಂದು ಪಾಪ ಅವರು ವಿಜಿಲ್ ಹೊಡೆದು ಕಾಯ್ತಾರೆ, ಬರ್ತಾರೆ. ವಿಜಿಲ್ ಹೊಡೆದು ಕಾಯ್ತಾ ಇದ್ದಾರೆ. ಅವಾಗ ತಗೊಂಬಂದು ಹಾಕಿದ್ರೆ ಆಯ್ತು. ಅದು ಬರೋದು ಅವರು 6:30, 7 ಗಂಟೆ, 8 ಗಂಟೆಗೂ ಬರ್ತಾರೆ. ಇವಾಗ 8 ಗಂಟೆ ಆಗಿದೆ ಬಂದಿದ್ದಾರೆ. ಇವಾಗೂ ನಿದ್ದೆ ಮಾಡ್ಕೊಂಡು ಸೋಂಬೇರಿಗಳು ಇದ್ಬಿಟ್ಟು ನೀವು ಈ ಥರ ಕಸ ತಗೊಂಡು ಬ್ಯಾರಿಯರ್ ಮನೆ ಮುಂದೆ ಕಾರ್ನರ್ಗಳೆಲ್ಲ ಹಾಕಿದ್ರೆ ಅದು ಎಷ್ಟು ಮಟ್ಟಕ್ಕೆ ಐತೆ.